ಕನ್ಸಲ್ಲಿ ಬಂದು ಕೇಳಿದ್ರು ನಿನಗೆ ಯಾವ ಫಿಶ್ ಇಷ್ಟ ಅಂತ ಕೇಳಿದರೆ ನಾನು ಹೇಳೋದು ಬಾಂಗ್ಡಾನೇ. ಹಲೋ ಎವ್ರಿವನ್, ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಅಪ್ಪ ಅಮ್ಮ ಪಾಪು ಕೂಡ ಊರಿಂದ ಬಂದಿದ್ದರು. ನಾನು ನನ್ನ ಹಸ್ಬೆಂಡು ಫಿಶ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಹಾಗೆ ಜೊತೆಗೆ ಸ್ವಲ್ಪ ತರಕಾರಿ ಫ್ರೂಟ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಪಾಪುನ ಫ್ರೆಂಡ್ ಕೂಡ ಬಂದಿದ್ಲು, ಇಬ್ಬರು ಸೇರಿಕೊಂಡು ಆಟ ಆಡ್ತಾಯಿದ್ರು. ನಮ್ಮಮ್ಮಂಗೆ ನಾನು ಮಾಡೋ ಗೋಬಿ ಮಂಚೂರಿ ಅಂತ ಹೇಳಿದರೆ ತುಂಬಾ ಇಷ್ಟ. ಬಿಕಾಸ್ ಹೊರಗಡೆ ಸಿಗೋ ಗೋಬಿ ಮಂಚೂರಿಯನ್ನ ಅವ್ರು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಅವರಿಗೆ ಅಂತ ಹೇಳಿ ಬಿಸಿ ಬಿಸಿ ಗೋಬಿ ಮಂಚೂರಿ ಮಾಡಿಕೊಟ್ಟೆ. ನಂತರ ನಾವೆಲ್ಲರೂ ಚಿಕ್ಕಪೇಟೆಗೆ ಅಂತ ಹೇಳಿ ಹೊರಟ್ವಿ. ಯೂಶ್ವಲಿ ಸಂಡೇ ಅಲ್ಲ ಅಂತ ಅಂದರೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತಲ್ವ ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೊರಟ್ವಿ. ಆದರೆ ಟ್ರಾಫಿಕ್ ಅಂತೂ ತುಂಬಾ ಜಾಸ್ತಿ ಇತ್ತು. ಪಾಪು ಅಂತೂ ತುಂಬ ಹಠ ಮಾಡ್ತಾಯಿದ್ದ, ಯಾವಾಗಪ್ಪ ನಾವು ಚಿಕ್ಕಪೇಟೆ ರೀಚ್ ಆಗ್ತೀವಿ ಅಂತ ಹೇಳಿ ಅನಿಸ್ಬಿಡ್ತು. ಬಿಕಾಸ್ ಏನಂದರೆ ಅವನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಹೀಗೆ ಗಾಡಿಯೆಲ್ಲ ನಿಲ್ಸ್ಕೊಂಡಿರ್ಬೇಕಾದ್ರೆ ತುಂಬಾ ಹಠ ಮಾಡ್ತಾನೆ. ಫೈನಲಿ ನಾವು ಚಿಕ್ಕಪೇಟೆ ರೀಚ್ ಆದ್ವಿ. ಯೂಶ್ವಲಿ ನಾನು ಬಟ್ಟೆ ತೊಗೊಳ್ಳೋಕ್ಕೆ ಆಕ್ಸೆಸರೀಸ್ ಏನಾದರೂ ಬೇಕಿದ್ರೆ ಚಿಕ್ಕಪೇಟೆಗೆ ಹೋಗ್ತೀನಿ. ಇಷ್ಟು ದೊಡ್ಡ ಮಾರ್ಕೆಟ್ ಇದೆ ಅನ್ನೋದನ್ನೇ ನಂಗೆ ಗೊತ್ತಿರಲಿಲ್ಲ. ಒಂದು ಕಡೆ ಬಂದ್ವಿ, ಅಲ್ಲಿ ನೋಡಿದಾಗ ಮಾರ್ಕೆಟ್ ಶಾಕ್ ಆಯಿತು. ಹೊರಗಡೆ ಸಿಗೋ ಶಾಪಲ್ಲಿ ಸಿಗೋಂಥ ತರಕಾರಿಗೂ ಇಲ್ಲಿ ಸಿಗೋ ತರಕಾರಿಗೂ ತುಂಬಾ ಡಿಫ್ರೆನ್ಸ್ ಇದೆ ರೇಟ್ ವೈಸು. ನಮ್ಮಮ್ಮ ನೈಟಿ ಬೇಕು ಅಂತ ಹೇಳಿಬಿಟ್ಟು ಒಂದೆರಡನ್ನ ನೈಟಿ ತೊಗೊಂಡ್ರು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಆಗಿಲ್ವಾ ನಿಮ್ಮ ಶಾಪಿಂಗು, ನಡೀರಿ ಹೋಗೋಣ, ನನಗೆ ತುಂಬ ಟಯರ್ಡ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಬಟ್ ಅವರು ಜಾಸ್ತಿ ಹೊತ್ತು ನಿಲ್ಲೋ ಕೇಳಿರಲಿಲ್ಲ. ಹಾಗಾಗಿ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ವಾಪಸ್ ರಿಟರ್ನ್ ಬಂದ್ವಿ. ಮತ್ತು ನನ್ನದು ಫೇವ್ರೆಟ್ ಸ್ಪಾಟು ದಹಿ ಪುರಿ ತಿನ್ನೋಣ ಅಂತ ಬಂದ್ವಿ. ದಹಿ ಪುರಿ ಹಾಗೂ ಮಸಾಲೆ ಪುರಿನ ತೊಗೊಂಡು ತಿಂದ್ವಿ. ದಟ್ಸ್ ಇಟ್ ಫಾರ್ ಟುಡೇ ಬ್ಲಾಗ್.